ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಧಾರಾವಾಹಿನಲ್ಲಿ ಏನು ಕತೆ ಮೂವ್ ಆಗುತ್ತೆ, ಹೇಗೆ ಈ ಎಪಿಸೋಡ್ ಮುಂದೆ ಹೋಗುತ್ತೆ ನೋಡ್ಕೊಳ್ಳೋಣ. ಈ ಕತೆ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾಳೆ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು. ಸೂರ್ಯ ಮತ್ತು ಮೀನಾ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಅವರು ಹೋಟೆಲಿಗೆ ಹೋಗಿರ್ತಾರೆ. ಹೋಟೆಲ್ಗೆ ಹೋಗಿ ಇನ್ನೇನು ಬುಕ್ ಮಾಡಬೇಕು. ಸೂರ್ಯ ಹೇಳ್ತಾನೆ, ಏನಾರು ಹೊಟ್ಟೆ ಹಸಿತಾಯಿದೆ, ಏನಾರು ಒಂದು ತಗೊಬರೋಕ್ಕೆ ಕರಿಯೋಣ ತಾಳು ವೆಯ್ಟರ್ನ ಅಂತ ಹೇಳ್ತಾರೆ. ಬರ್ತಾರೆ ಇರ್ರಿ ಅಂತಾಳೆ ಮೀನಾ. ಆದರೆ ಸುಮಾರು ಹೊತ್ತಾಗುತ್ತೆ. ಆಮೇಲೆ ವೆಯ್ಟರ್ ಅಂತ ಕರಿತಾನೆ, ಬರ್ತಾನೆ. ಬಂದಾದಮೇಲೆ ಏನಾರು ಒಂಚೂರು ಕೊಡಪ್ಪ, ಹೊಟ್ಟೆ ಹಸಿತೈತೆ, ಏನು ಬೇಕು ಸರ್ ಅಂತ ಕೇಳ್ತಾನೆ. ಆಮೇಲೆ ಇಲ್ಲೋ ಇದೆಯಲ್ರಿ ಮೆನು ಇದೆ, ಇದರಲ್ಲಿ ಬುಕ್ ಮಾಡಿದ್ರೆ ಅವ್ರು ತಂದು ಕೊಡ್ತಾರೆ ಅಂತ ಮೀನಾ ಹೇಳ್ತಾಳೆ. ಓ ಇದು ಬೇರೆನಾ, ಹೌದಾ, ನಂಗೆ ಗೊತ್ತೇ ಇರಲಿಲ್ಲ, ಈ ಥರನೂ ಬೇರೆ ಇರುತ್ತಾ, ಸರಿ ಸರಿ ಹೊಟ್ಟೆ ಹಸಿತಾ ಇದೆ, ಏನಾರು ಒಂದು ತೊಗೊಂಬರೋಕ್ಕೆ ಹೇಳೋಣ ಆರ್ಡ್ರು ಅಂತ. ಆಮೇಲೆ ಮಸಾಲೆ ದೋಸೆ, ಸೆಟ್ ದೋಸೆ ಅಂತ ಹೇಳ್ತಾರೆ. ಮೀನಾ ಸೆಟ್ ದೋಸೆ ಅಂತಾಳೆ, ಇವನು ಮಸಾಲೆ ದೋಸೆ ಅಂತಾನೆ. ಓ ಸರಿ ಸರಿ, ಯಾವುದೋ ಒಂದು ಬೇಗ ತಗೊಬರಕ್ಕಂದ್ರೆ 10 ನಿಮಿಷ ಆಗುತ್ತೆ. 10 ನಿಮಿಷನ, 9 ನಿಮಿಷದಲ್ಲಿ ತಗೊಬರ್ಬೇಕು ನೀನು ಅಂತ ಸೂರ್ಯ ಹೇಳ್ತಾನೆ. ಆಯಿತು ಸರ್ ಅಂತ ಅವನು ಹೋಗ್ತಾನೆ. ಬರುತ್ತೆ ಬಿಡ್ರಿ, ಒಂದು 10 ನಿಮಿಷ, ಹೊಟ್ಟೆ ತಾಳ ಆಗ್ತಾಯಿದೆ ಕಣೆ ಮೀನಾ ಅಂತಾನೆ. ಅದಕ್ಕೆ ಬರುತ್ತೆ ಬಿಡ್ರಿ ಒಂದು 10 ನಿಮಿಷದಲ್ಲಿ ಅಂತ ಮೀನಾ ಹೇಳ್ತಾಳೆ. 10 ನಿಮಿಷ ಅಲ್ಲ, 9 ನಿಮಿಷದಲ್ಲಿ ಬರಬೇಕು ಅಂತ. ಸರಿ ಸರಿ 9 ನಿಮಿಷದಲ್ಲಿ ಬರುತ್ತೆ ಅಂತ ಹೇಳ್ತಾಳೆ. ಆವಾಗ ಸೂರ್ಯನ ತಂಗಿ ತಾರಾ, ಅವಳವರು ಇಬ್ಬರು ಎಂಟ್ರಿ ಆಗ್ತಾರೆ ಹೋಟೆಲ್ಗೆ. ಇವನಿಗೆ ಒಂಥರ ತಳಮಳ ಆಗುತ್ತೆ, ಏನೋ ಒಂಥರ ಮನಸ್ಸಿಗೆ ಕಸಿವಿಸಿ ಆಗ್ತಿದೆಯಲ್ಲ, ಏನಿರ್ಬೋದು ಅಂತೇಳ್ಬಿಟ್ಟು ಒಂದು ಕಡೆ ಕೂರೋದೇ ಇಲ್ಲ, ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಮೀನಾ ಏನು ಅನ್ಕೋತಾಳೆ, ಅವನಿಗೆ ಹೊಟ್ಟೆಸ್ತಿದೆ, ಅದಕ್ಕೆ ಅವ್ರು ಹಿಂಗೆ ಆಡ್ತಿದ್ದಾರೆ ಅಂತ ತಿಳ್ಕೊತಾಳೆ. ಆದರೆ ಇವನಿಗೆ ತಂಗಿ ಬರ್ತಿದ್ದಾಳೆ, ತಂಗಿ ಯಾರೋ ಬಂದಂಗೆ ಆಗ್ತಿದೆ, ತಳಮಳ ಅಂತಿದೆ, ಮನಸ್ಸು ಏನೂ ಕೇಳ್ತಾ ಇಲ್ಲ, ಅವನು ಇರ್ತದಲ್ಲೇ ಇಲ್ಲ, ಆ ಥರ ಓಡಾಡಬೇಕು ಅನ್ನಿಸ್ತಾ ಇದೆ. ತಿರುಗಿ ನೋಡ್ತಾನೆ ಒಂದು 2-3 ಸಲ, ಏನೂ ಅರ್ಥ ಆಗಲ್ಲ. ಆಮೇಲೆ ಮತ್ತೆ ಸುಮ್ಮನೆ ಬಂದು ಕೂತ್ಕೊಳ್ತಾನೆ, ಎದ್ದೇ ಹೇಳ್ತಾನೆ, ಆ ಕಡೆ ಹೋಗ್ತಾನೆ, ಈ ಕಡೆ ಹೋಗ್ತಾನೆ, ಮತ್ತೆ ಬಂದು ಕೂತ್ಕೊಳ್ತಾನೆ. ಆವಾಗ ಯಾಕ್ರಿ ಹಿಂಗೆ ಅಂತ ಮೀನಾ ಕೇಳ್ತಾಳೆ. ಏನೋ ಗೊತ್ತಿಲ್ಲ, ಮನಸ್ಸಿಗೆ ಏನೋ ಒಂಥರ ಕಸಿವಿಸಿ ಆಗ್ತಿದೆ ಅಂತೇಳ್ಬಿಟ್ಟು ಪುನಃ ಮತ್ತೆ ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ, ಮತ್ತೆ ಕೂತ್ಕೊಳ್ತಾನೆ. ಏನೂ ಅರ್ಥನೇ ಆಗಲ್ಲ ಅವನಿಗೆ. ಮತ್ತೆ ಇಲ್ಲಿ ಬರೋಕ್ಕೆ ಸಾಧ್ಯನಾ ನನ್ನ ತಂಗಿ ಅನ್ನೋದೊಂದು ಅವನಿಗೆ. ಮೀನಾ ತಾರಾ ಇಲ್ಲಿ ಬರ್ತಾಳ ಅನ್ನೋದು ಅವನಿಗೆ ಒಂಥರ. ಏನಿಲ್ಲ, ಸುಮ್ಮನೆ ಕೂತ್ಕೊಳ್ರಿ, ತರ್ತಾರೆ, ತಿಂದರೆ ಆಯಿತು, ಊಟ ತಿನ್ನೋಣಂತೆ, ಕೂತ್ಕೊಳ್ರಿ ಅಂತ ಹೇಳ್ತಾಳೆ. ಆದ್ರೂ ಅವನು ಎದ್ದು ಓಡಾಡ್ತಾನೇ ಇರ್ತಾನೆ. ಸುಮಾರು ಸಲ ಹೀಗೆ ಆಗ್ತಾ ಇರುತ್ತೆ. ಆಮೇಲೆ ತಾರಾ ಬಂದು ಕೂತ್ಕೊಳ್ಳೋದಕ್ಕೂ ಇವನು ತಿರುಗಿ ನೋಡೋದಕ್ಕೂ ಕರೆಕ್ಟ್ ಆಗುತ್ತೆ. ಯಾರೋ ಕೂತಂಗಾಯ್ತಲ್ಲ ಅಂತ ಮತ್ತೆ ನೋಡ್ತಾನೆ. ಆದರೆ ಇವನಿಗೇನು ಅರ್ಥನೇ ಆಗಲ್ಲ. ಸರಿ ಎದ್ದು ಬಂದು ನೋಡೋಣ ಅಂದರೆ ಯಾರೋ ಏನೋ ಅಂದ್ಕೊಂಡು ಮತ್ತೆ ಸುಮ್ಮನಾಗ್ತಾನೆ. ಆದರೆ ತಾರಾ ಕೂತ್ಕೊಂಡು, ಅವರು ಆರ್ಡ್ರ್ ಮಾಡಿರ್ತಾರೆ, ಲವರ್ಸ್ ಇಬ್ಬರು ಕೂಡ ಕೂತ್ಕೊಂಡು ಆರ್ಡ್ರ್ ಮಾಡಿರ್ತಾರೆ. ಆದರೆ ಸೂರ್ಯನಿಗೆ ಹೊಟ್ಟೆ ಹಸಿವಿಗಿಂತನೂ ನನಗೆ ಬೇಕಾದವ್ರು ಯಾರೋ ಇಲ್ಲಿ ಬಂದಿದ್ದಾರೆ, ಅವ್ರನ್ನ ನಾನು ನೋಡಬೇಕು, ಯಾರಿರ್ಬೋದು ಹಿಂಗೆ ತಳಮಳ ಅಂತ ಇರುತ್ತೆ ಮನಸ್ಸು. ಆದ್ರೂ ಹೇಳ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ. ಈ ಥರನೇ ಅವನದು ಮನಸ್ಸು ತಳಮಳ ಅಂತಿರುವಾಗ ಈ ಹುಡುಗಿನೂ ಕೂಡ ಏನೋ ಆರ್ಡ್ರ್ ಮಾಡ್ಕೊಂಡಿರ್ತಾರೆ. ಆರ್ಡ್ರ್ ಮಾಡ್ಕೊಂಡು ಇವರು ಇನ್ನೂ ತಗೊಂಡಿರಲ್ಲ. ಅಲ್ಲಿ ಇನ್ನೂ ಅವರು ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ಆರ್ಡ್ರ್ ಮಾಡಿರೋವಂಥದ್ದು ಇನ್ನೂ ಬಂದಿರಲ್ಲ. ಆ 10 ನಿಮಿಷದಲ್ಲಿ ಇಷ್ಟೆಲ್ಲ ನಡೀತಾ ಇರುತ್ತೆ. ಆಮೇಲೆ ಸೂರ್ಯಂಗಂತೂ ಭಾಳ ಫೀಲಿಂಗ್ ಜಾಸ್ತಿ ಆಗಿದೆ. ಅವನು ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಹಿಂದೆ ಮುಂದೆ ತಿರುಗಿ ಆ ಕಡೆ ಈ ಕಡೆ ನೋಡ್ತಾನೆ ಇದ್ದಾನೆ. ಅವನಿಗೇನು ಅರ್ಥನೇ ಆಗ್ತಾಯಿಲ್ಲ, ಏನು ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವರು ಇದಾಗಿರುತ್ತೆ. ಅವನಿನ್ನೂ ದೋಸೆನೇ ತಂದಿರಲ್ಲ. ತಂಗಿ ಈ ಥರ ಬಂದಿದ್ದಾಳೋ ಅನ್ನೋದು ಅನುಮಾನ. ಯಾರೋ ನನಗೆ ಬೇಕಾದವ್ರು ಬಂದ್ದಾರೆ ಅನ್ನೋದೊಂದು ಅವನಿಗೆ ಮನಸ್ಸಲ್ಲಿ ಆ ಥರ ಅನ್ನಿಸ್ತಾ ಇರುತ್ತೆ. ಆಮೇಲೆ ಅವನು ತಿರುಗೂ ನೋಡೋಕ್ಕಾಗಲ್ಲ, ಹೋಗಿ ಮಾತಾಡ್ಸೋಕ್ಕೂ ಆಗಲ್ಲ. ಯಾಕೆಂದರೆ ಅವನು ಯಾವತ್ತೂ ನೋಡಿರಲ್ವಲ್ಲ, ಮಾತಾಡ್ಸೋಕ್ಕೂ ಆಗಲ್ಲ. ಯಾರಿರ್ಬೋದು, ನನಗೆ ಸಂಬಂಧಪಟ್ಟವ್ರು ಬಂದರೆ ಅಂದರೆ ನನಗೆ ಒಂಥರ ಮನಸ್ಸಿಗೆ ಏನೋ ಕಸಿವಿಸಿ ಆಗ್ತಿದೆಯಲ್ಲ, ಯಾರೋ ಇರಬೇಕು. ತಿರುಗಿ ನೋಡ್ತಾನೆ, ಸುಮ್ಮನಾಗ್ತಾನೆ. ಈ ಎಪಿಸೋಡಲ್ಲಿ ಇಷ್ಟ ಆಗಿದೆ. ನಾಳಿನ ಎಪಿಸೋಡಲ್ಲಿ ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ಕತೆ ಬರುತ್ತೆ. ಏನಿರುತ್ತೆ ಅನ್ನೋದನ್ನು ನಾಳೆ ನಾವು ಕಾದು ನೋಡಬೇಕಾಗುತ್ತೆ. ಮತ್ತು ಸೂರ್ಯ ತಾರನ ಹುಡುಕ್ತಾನೋ, ಅಥವಾ ಅವಳನ್ನ ಪತ್ತೆ ಮಾಡ್ತಾನೋ, ಅಥವಾ ಅವಳನ್ನು ಮಾತಾಡಿಸ್ತಾನೋ, ಮನೆ ಕರ್ಕೊಂಡು ಹೋಗ್ತಾನೋ, ಏನು ಮಾಡ್ತಾನೆ ನಾಳಿನ ಎಪಿಸೋಡಲ್ಲಿ ತಪ್ಪದೇ ನೋಡೋಣ. ನಾಳೆ
ನನ್ನ ವಿಡಿಯೋನ ನೀವು ತಪ್ಪದೇ ನೋಡಲೇಬೇಕಾಗುತ್ತೆ. ನೋಡಿ ನಾಳಿನ ಎಪಿಸೋಡು ಏನಂತ ನಾನು ತಕ್ಷಣ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.